ಈ ಡಯಾಬಿಟಿಸ್ ಪೇಷಂಟ್ಸ್ ಮಾಡೋ ಅತಿ ದೊಡ್ಡ ತಪ್ಪಂದರೆ ಈ ಫಸ್ಟು ಈ ಟೈಪ್ 2 ಡಯಾಬಿಟಿಸಲ್ಲಿ ಡಾಕ್ಟರ್ ಹತ್ರ ಹೋಗ್ತಾರೆ, ಅವ್ರಿಗೆ ನಾವು ಮೆಡಿಸಿನ್ ಕೊಡ್ತೀವಿ, ಸ್ವಲ್ಪ ದಿವಸ ಆದಮೇಲೆ ಶುಗರ್ ಕಡಿಮೆ ಆಗುತ್ತೆ, ಅವ್ರಿಗೊಂದು ಪೇಷಂಟ್ಸಿಗೆ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ, ನಾವೇ ಸರಿ ಮಾಡ್ಕೊಡ್ಬೋದು ಅಂತ. ಆಮೇಲೆ ಏನು ಮಾಡ್ತಾರೆ, ವಾಪಸ್ ಡಾಕ್ಟರ್ ಹತ್ರ ಹೋಗಲ್ಲ, ಮೆಡಿಸಿನ್ನೂ ತೊಗೊಳ್ಳಲ್ಲ, ಹಾಗೆ ಎಲ್ಲ ಅನ್ನ ಬಿಟ್ಟೆ ಇದು ಮಾಡಿದೆ, ಏನೋ ಹೆವಿ ವಾಕಿಂಗ್ ಮಾಡಿದೆ, ಅದು ಇದು ಅಂತ ಮಾಡ್ಕೊಂಡು ಹೋಗ್ತಾರೆ. ಇದು ಆ ಥರ ಆಗಲ್ಲ. ಓಕೆ, ನೋಡಿ, ನಾನು ಈ ಬುಕ್ಕನ್ನು ಬರೀಬೇಕಾದ್ರೆ ನಾನು 20 ವರ್ಷ ಹಿಡಿತು ಈ ಬುಕ್ ಬರೀಬೇಕಾದ್ರೆ. ಇದು ನನ್ನ 3ನೇ ಬುಕ್ ಇದು. ಡಯಾಬಿಟಿಸ್ ಹೇಗೆ ರಿವರ್ಸ್ ಆಗಿ ನಾನು ಸಾವಿರಾರು ಪೇಷಂಟ್ನ ನೋಡಿ ಅದ್ರ ಮೇಲೆ ತಲೆ ಕೆಡಿಸ್ಕೊಂಡು ಹೇಗಾಗುತ್ತೆ ಅನ್ನೋ ಒಂದು ರಿಸರ್ಚ್ ಮಾಡಿ ನಾನು ಕೊನೆಗೆ ಬರೆದಿರೋ ಬುಕ್ ಇದು. ಆಮೇಲೆ ನನಗೆ ಟೈಪ್ 1 ಡಯಾಬಿಟಿಸಲ್ಲೂ ಅಷ್ಟೇ, ಚಿಕ್ಕ ಮಕ್ಕಳು ಶುಗರ್ ಬಂತೆ, ಡಾಕ್ಟರ್ ಹತ್ರ ಹೋಗ್ತೀರಾ, ಇನ್ಸುಲಿನ್ ಎಲ್ಲ ಹೇಳ್ತಾರೆ, ಕಡಿಮೆ ಆಗುತ್ತೆ. ಆಮೇಲೆ ಬೇರೆಯವರು ಯಾರ್ಯಾರು ಹೇಳ್ತಾರೆ ಅಂತ ಬೇರೆ ಏನೇನೋ ಟ್ರೈ ಮಾಡೋಕ್ಕೆ ಹೋಗ್ಬಿಡ್ತಾರೆ. ದಯವಿಟ್ಟು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ, ಪಾಪ ಮಕ್ಕಳು ತುಂಬ ಸಫರ್ ಆಗಿಬಿಡ್ತಾರೆ. ಎಲ್ಲದಕ್ಕೂ ಒಂದು ಕ್ರಮ ಅಂತಿರುತ್ತೆ, ಅದನ್ನು ಕ್ರಮಬದ್ಧವಾಗಿ ನಾವು ಮಾಡ್ತಾ ಹೋಗಬೇಕು. ಆ ಥರ ಬದುಕೋದು, ಇದು ನಮಗೊಂದು ಲೈಫ್ ಸ್ಟೈಲ್ ನಮಗೆ ರೂಢಿಯಾಗಿದೆ. ಅದೇ ಥರ ಆ ಲೈಫ್ ಸ್ಟೈಲ್ ನಮ್ಗೆ ರೂಢಿ ಆಗಬೇಕು. ಹ್ಯಾಬಿಟ್ ಫಾರ್ಮೇಷನ್ ಹೇಗಾಗುತ್ತೆ, 2190 ರೂಲ್ ಹೇಗೆ ವರ್ಕ್ ಆಗುತ್ತೆ, ವಿಸರಲ್ ಫ್ಯಾಟ್ ಹೇಗೆ ಕಡಿಮೆ, ಎಲ್ಲದೂ ಒಂದು ಬ್ಯೂಟಿಫುಲ್ ಸೈನ್ಸ್ ಇದು. ಓಕೆ, ದಯವಿಟ್ಟು ಈ ಥರ ಅನವಶ್ಯಕ ನೀವೇ ಟ್ರೀಟ್ಮೆಂಟ್ ಮಾಡ್ಕೊಳಕ್ಕೆ ಹೋಗಿ ಸಮಸ್ಯೆ ಸಿಕ್ಕಾಕೋಬೇಡಿ. ಈ ಬುಕ್ಕನ್ನು ಓದಿ, ನಿಮ್ಮ ಡಾಕ್ಟರ್ ಹತ್ರ ಚರ್ಚೆ ಮಾಡಿ, ಅವ್ರ ಗೈಡೆನ್ಸಲ್ಲಿ ಡೆಫಿನೆಟ್ಲಿ ನೀವು ನಿಮ್ಮ ಮೆಡಿಸಿನ್ಸ್ನ ಕಡಿಮೆ ಮಾಡ್ಕೋಬೋದು. ಓಕೆ, ಥ್ಯಾಂಕ್ಸ್.